ನಿಮಗೆ ಕತೆ ಕೇಳೋದಂದ್ರೆ ಇಷ್ಟನಾ? ಯು ಆರ್ ಇನ್ ದ ರೈಟ್ ಪ್ಲೇಸ್. ನನಗೆ ಕತೆ ಹೇಳೋದಂದ್ರೆ ತುಂಬಾ ಇಷ್ಟ. ನಾನು ಆದರ್ಶ್. ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹೇಳುತ್ತಿರುವುದು ಒಂದು ಭಯಾನಕ ಕತೆ. ಇದು ಸತ್ಯನಾ ಅಥವಾ ಕಾಲ್ಪನಿಕ ಕತೆನಾ ಎಂದು ನೀವೇ ನಿರ್ಧರಿಸಬೇಕು. ಒಂದು ವಿಷಯ, ನೀವು ವಿಡಿಯೋನ ನೋಡಲೇಬೇಕಂತೇನಿಲ್ಲ. ನಾನು ಮಾಡೋ ನರೇಶನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ. ಜಸ್ಟ್ ಆಡಿಯೋನ ಕೇಳಿದ್ರೆ ಸಾಕು. ಈಗ ನಮ್ಮ ಕತೆ ಕಡೆ ಬರೋಣ. ಇದು ಒಂದು 30 ವರ್ಷಗಳ ಹಿಂದೆ ಬೆಂಕಿ ಅವಘಡದಲ್ಲಿ ಸುಟ್ಟು ಕರಕಲಾದ ಒಂದು ದುರಂತ ಆಸ್ಪತ್ರೆಯ ಕತೆ. ಗಾಯ್ಸ್, ನನಗೆ ಒಂದು ರಿಯಲ್ ಹಾಂಟೆಡ್ ಪ್ಲೇಸ್ ಗೊತ್ತು. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ವಿಡಿಯೋಗೆ ಸೂಪರ್ ವ್ಯೂಸ್ ಬರುತ್ತೆ ಅಂತ ರವಿ ಹೇಳುತ್ತಾನೆ. ಈ ರವಿ ಬಗ್ಗೆ ಹೇಳೋದಾದ್ರೆ, ಇವನು ತುಂಬಾ ಕಾಮಿಡಿ ಮಾಡ್ತಾನೆ, ಬಟ್ ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿನೇ ಇದೆ. ಇವನು ನಮ್ಮ ಕಥೆಯಲ್ಲಿ ಬರುವ ಸೆಕೆಂಡ್ ಹೀರೋ ಅಂದ್ರೂ ತಪ್ಪಾಗಲ್ಲ. ಆಗ ಅರ್ಜುನ್, ಎಸ್, ನಾವು ಯೂಟ್ಯೂಬರ್ ಅಲ್ವಾ, ಈ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ಅರ್ಜುನ್ ನಮ್ಮ ಕಥೆಯ ಹೀರೋ. ತುಂಬಾ ಧೈರ್ಯಶಾಲಿ ಮತ್ತು ಓವರ್ ಕಾನ್ಫಿಡೆನ್ಸ್ ಜಾಸ್ತಿ. ಅಯ್ಯೋ, ನಾನಂತೂ ಬರಲ್ಲಪ್ಪ, ಹಾಂಟೆಡ್ ಪ್ಲೇಸ್ ಅಲ್ವಾ, ತುಂಬಾ ಡೇಂಜರಸ್ ಇರುತ್ತೆ, ನೀವು ಹೋಗೋದಾದ್ರೆ ಹೋಗಿ ಅನ್ನುತ್ತಾಳೆ ಕೀರ್ತಿ. ಇವಳು ನಮ್ಮ ಕಥೆಯ ನಾಯಕಿ. ಆದ್ರೆ ಇವಳು ತುಂಬಾನೇ ಭಯ ಪಡ್ತಾಳೆ. ಆದ್ರೂ ಸಹ ಇವ್ರ ಜೊತೆ ಸೇರಿಕೊಂಡು ಇಂತಹ ಕೆಲಸಗಳನ್ನು ಮಾಡ್ತಾನೆ ಇರ್ತಾಳೆ. ಇವರು 3 ಜನ ಕ್ಲಾಸ್ಮೇಟ್ಸ್ ಮತ್ತು ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಇವರು ಕೆಲಸದ ಜೊತೆಯಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಚಾನಲ್ ನೇಮ್ ಹಾಂಟೆಡ್ ಪ್ಲೇಸ್. ಇವರು ವೀಕೆಂಡ್ಸ್ ನಲ್ಲಿ ಕ್ಯಾಮ್ರಾ ತಗೊಂಡು ತುಂಬಾ ಭಯಾನಕ ಮತ್ತು ಮಿಸ್ಟೀರಿಯಸ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಕಂಟೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಇವ್ರದ್ದು ಇದು ಒಂದು ಹಾಬಿ ಅಂದ್ರೂ ತಪ್ಪಾಗಲ್ಲ. ಈ ವೀಕ್ ಆಲ್ರೆಡಿ ರವಿ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ದಾನೆ. ಕೀರ್ತಿ ಒಪ್ಕೊಳ್ತಾನೆ ಇರಲ್ಲ, ಯಾಕೆಂದ್ರೆ ಅವಳಿಗೆ ಭಯ ಜಾಸ್ತಿ. ಅರ್ಜುನ್ ಮತ್ತು ರವಿ ತುಂಬಾ ಒತ್ತಾಯ ಮಾಡಿ ಅವಳನ್ನು ಒಪ್ಪಿಸ್ತಾರೆ. ಕೊನೆಗೂ ಹೊರಡಲು ಸಿದ್ಧರಾಗ್ತಾರೆ. ಮರುದಿನ ಮಧ್ಯರಾತ್ರಿ 12 ಗಂಟೆ. ಮೂವರು ಟಾರ್ಚ್ ಹಿಡಿದು ಹಾಸ್ಪಿಟಲ್ ಮುಂಭಾಗದಲ್ಲಿ ನಿಂತಿದ್ದಾರೆ. ಒಳಗೆ ಹೋಗಲು ಏನೋ ಒಂಥರ ಭಯ. ಸುತ್ತಲೂ ಬೀಸುವ ಗಾಳಿ, ಎಲ್ಲೋ ದೂರದಲ್ಲಿ ಕೀಳುವ ನಾಯಿ, ಆಗಾಗ ಕೇಳಿಬರುವ ಕೂಗುಗಳ ಸದ್ದು ಅವರನ್ನು ತುಂಬಾ ಭಯಪಡಿಸುತ್ತದೆ. ಆಗ ಅರ್ಜುನ್ ಟಾರ್ಚ್ ಹಿಡಿದು ಮುಂದಾಗುತ್ತಾನೆ. ಮೂವರು ಆಸ್ಪತ್ರೆಯ ಮೇನ್ ಡೋರ್ ಹತ್ರ ಬರುತ್ತಾರೆ. ಆದರೆ ಮೇನ್ ಡೋರ್ ಲಾಕ್ ಆಗಿರುತ್ತದೆ. ಆ ಡೋರನ್ನು ಓಪನ್ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಅದು ಓಪನ್ ಆಗುವುದೇ ಇಲ್ಲ. ಸ್ವಲ್ಪ ಸಮಯದ ನಂತರ ತಾನಾಗೆ ಡೋರ್ ಓಪನ್ ಆಗುತ್ತದೆ. ಮಧ್ಯರಾತ್ರಿ 12 ಗಂಟೆ. ಮೂವರು ಟಾರ್ಚ್ ಹಿಡಿದು ಹಾಸ್ಪಿಟಲ್ ಒಳಗಡೆ ನಿಂತಿದ್ದಾರೆ. ಸಡನ್ ಆಗಿ ಆಸ್ಪತ್ರೆಯ ಮೇನ್ ಡೋರ್ ಕ್ಲೋಸ್ ಆಗುತ್ತದೆ. ಮೂವರು ಭಯದಿಂದ ಮುಂದೆ ಹೋಗಲು ನಿರ್ಧರಿಸುತ್ತಾರೆ. ಹಾಗೆಯೇ ಕೀರ್ತಿಯ ಹಿಂಬದಿಯಲ್ಲಿ ಯಾರೋ ನಿಂತಿರುವ ಹಾಗೆ ಅವಳಿಗೆ ಭಾಸವಾಗುತ್ತದೆ. ಎಲ್ಲೋ ದೂರದಲ್ಲಿ ಒಂದು ಮಗು ಅಳುತ್ತಿರುವ ಶಬ್ದ ನಿಧಾನವಾಗಿ ಅವರಿಗೆ ಕೇಳಲು ಆರಂಭಿಸುತ್ತದೆ. ಆ ಧ್ವನಿ ಬಂದ ಕಡೆಗೆ ಅವರು ಹೋಗಲು ನಿರ್ಧರಿಸುತ್ತಾರೆ. ಅದು ಫಸ್ಟ್ ಫ್ಲೋರ್ನಲ್ಲಿ ಬರುತ್ತಿದೆ ಎಂಬುದು ಗೊತ್ತಾಗುತ್ತದೆ. ಹಾಗೆಯೇ ಮುಂದೆ ಹೋಗುತ್ತಾ ಅವರಿಗೆ ಎಕ್ಸ್ರೇ ರೂಮ್ ಸಿಗುತ್ತದೆ. ಆ ರೂಮಿನ ಮುಂಭಾಗದಲ್ಲಿ
ರಕ್ತದಿಂದ ತೊಟ್ಟಿಕ್ಕುತ್ತಿರುವ ಒಂದು ಹ್ಯಾಂಡ್ ಪ್ರಿಂಟ್ ಕಾಣುತ್ತದೆ. ಸಡನ್ ಆಗಿ ಕೀರ್ತಿ ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ. ಅದನ್ನು ಅವಳೇ ಮೊದಲಿಗೆ ನೋಡಿರುತ್ತಾಳೆ. ಅಲ್ಲಿಗೆ ಬಂದಂತಹ ಅರ್ಜುನ್ ಮತ್ತು ಅವನ ಸ್ನೇಹಿತ ಅದನ್ನು ನೋಡಿ ದಿಗ್ಭ್ರಾಂತರಾಗುತ್ತಾರೆ. ಯಾಕಂದರೆ ಅದು ಈಗ ತಾನೇ ದೇಹದಿಂದ ಹೊರಬಂದ ರಕ್ತ ತೊಟ್ಟಿಕ್ಕುತ್ತಿರುವ ಹಾಗೆ ಕಾಣಿಸುತ್ತದೆ. ಅವರಿಗೆ ಮತ್ತೆ ಮಗು ಅಳುತ್ತಿರುವ ಶಬ್ದ ಕೇಳಲು ಆರಂಭಿಸುತ್ತದೆ. ಆಗ ಕೀರ್ತಿ, ಐ ಡೋಂಟ್ ಲೈಕ್ ದಿಸ್, ಪ್ಲೀಸ್ ಗೋ ಬ್ಯಾಕ್ ಎಂದು ಭಯದಿಂದ ಹೇಳುತ್ತಾಳೆ. ನೋ, ಇಟ್ಸ್ ನಾಟ್ ಪಾಸಿಬಲ್, ನಾವು ಇಲ್ಲಿವರೆಗೂ ಬಂದಾಗಿದೆ, ನೀನು ಸ್ವಲ್ಪ ಹೊತ್ತು ಅಷ್ಟೇ, ಪ್ಲೀಸ್ ಇರು ಎಂದು ಅರ್ಜುನ್ ಮತ್ತು ರವಿ ಹೇಳುತ್ತಾರೆ. ಮೂವರು ಧೈರ್ಯದಿಂದ ಆ ಮಗು ಅಳುತ್ತಿರುವ ಶಬ್ದದ ಕಡೆಗೆ ಹೋಗಲು ನಿರ್ಧರಿಸುತ್ತಾರೆ. ಅವರಿನ್ನೇನು 2-3 ಹೆಜ್ಜೆ ಮುಂದೆ ಬಂದಿರುತ್ತಾರೆ ಅಷ್ಟೇ. ಅಷ್ಟರಲ್ಲಿ ಗೋಡೆಯ ಮೇಲೆ ಒಂದು ವಾರ್ನಿಂಗ್, ಹೊರಗೆ ಹೋಗಿಬಿಡಿ, ಇಲ್ಲದಿದ್ದರೆ ಆತ್ಮ ನಿಮ್ಮನ್ನು ಬಿಡಲ್ಲ. ಅದನ್ನು ಯಾರೋ ಈಗ ತಾನೇ ರಕ್ತದಿಂದ ಬರೆದಂತೆ ಗೋಚರಿಸುತ್ತದೆ. ಅದನ್ನು ನೋಡಿ ಮೂವರಿಗೂ ಭಯ ಇನ್ನಷ್ಟು ಹೆಚ್ಚಾಗುತ್ತದೆ. ಅವರು ಅಲ್ಲಿಂದ 2ನೇ ಮಹಡಿ ಕಡೆಗೆ ಹೋಗಲು ಮುಂದಾಗುತ್ತಾರೆ. ಮೇಲಿನ ಫ್ಲೋರ್ಗೆ ಹೋದಾಗ ಸಡನ್ಲಿ ವೈಟ್ ಡ್ರೆಸ್ನಲ್ಲಿ ಒಂದು ನರ್ಸ್ನ ಶ್ಯಾಡೋ ಕಾಣುತ್ತದೆ. ನಿಧಾನವಾಗಿ ನರ್ಸ್ ಅವರ ಕಡೆ ಬರುತ್ತಾಳೆ. ಮುಖವು ತುಂಬ ವಿಚಿತ್ರವಾಗಿ, ಕಣ್ಣುಗಳು ತುಂಬ ಭಯಾನಕವಾಗಿ ಅವರಿಗೆ ಕಾಣುತ್ತಿರುತ್ತದೆ. ನರ್ಸ್ ಸಡನ್ ಆಗಿ ಯಾಕೆ ಬಂದೀರಾ ಇಲ್ಲಿ ಎಂದು ಕೇಳುತ್ತಾಳೆ. ಕೀರ್ತಿ ಜೋರಾಗಿ ಕಿರಿಚುತ್ತಾಳೆ. ಟಾರ್ಚ್ ಆಫ್ ಆಗುತ್ತದೆ. ನರ್ಸ್ನ ಕೈಯಲ್ಲಿ ಒಂದು ಕತ್ತರಿಸಿದ ತಲೆ, ಅದರಿಂದ ತೊಟ್ಟಿಕ್ಕುತ್ತಿರುವ ರಕ್ತ. ಇದನ್ನೆಲ್ಲ ನೋಡಿದ ಅವರು ಅಲ್ಲಿಂದ ಓಡಲು ಶುರು ಮಾಡುತ್ತಾರೆ. ಮೂವರು ಕೆಳ ಬರುತ್ತಿದ್ದಂತಲೇ ಒಂದು ಕಪ್ಪನ ಹೊಗೆ ಅವರನ್ನು ಆವರಿಸುತ್ತದೆ. ಅರ್ಜುನ್ ಮತ್ತು ಕೀರ್ತಿ ಅಲ್ಲೇ ಇದ್ದಂತಹ ಆಪರೇಷನ್ ಥಿಯೇಟರ್ ಒಳಗೆ ಹೋಗಿ ಬೀಳುತ್ತಾರೆ. ಆದರೆ ರವಿ ಆಸ್ಪತ್ರೆಯ ಬೇಸ್ಮೆಂಟ್ಗೆ ಹೋಗಿ ಬಿದ್ದಿರುತ್ತಾನೆ. ಎಚ್ಚರಗೊಂಡ ರವಿ ಅಲ್ಲೇ ಇದ್ದಂತಹ ಫೈಲನ್ನು ನೋಡುತ್ತಾನೆ. ಆ ಫೈಲ್ ತುಂಬಾ ವಿಚಿತ್ರವಾಗಿ ಅವನಿಗೆ ಕಾಣಿಸುತ್ತದೆ. ಆ ಫೈಲ್ನಲ್ಲಿ ಇದ್ದಂತಹ ಒಂದು ಹೆಸರು ಹೆಡ್ ನರ್ಸ್ ಶಿಲ್ಪಾ. ಸಡನ್ ಆಗಿ ಅವನ ಹಿಂದೆ ಒಂದು ಧ್ವನಿ ಕೇಳುತ್ತದೆ, ನನ್ನನ್ನು ಯಾರೂ ಕಾಪಾಡಿಲ್ಲ, ಈಗ ನಾನು ಯಾರನ್ನೂ ಬಿಡ. ಹಾಗೆಯೇ ಈ ಕಡೆ ಅರ್ಜುನ್ ಮತ್ತು ಕೀರ್ತಿ ಆಸ್ಪತ್ರೆಯಿಂದ ಹೊರಬರಲು ಓಡುತ್ತಿರುತ್ತಾರೆ. ಅಷ್ಟರಲ್ಲಿಯೇ ಒಂದು ಧ್ವನಿ ಆಸ್ಪತ್ರೆಯ ತುಂಬೆಲ್ಲ ಪ್ರತಿಧ್ವನಿಯಾಗಿ ಕೇಳುತ್ತದೆ, ಕಾಪಾಡಿ ಕಾಪಾಡಿ ಎಂದು. ಅದು ರವಿಯ ಧ್ವನಿ ಎಂದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಸುತ್ತಲೂ ರವಿ ರವಿ ಎಂದು ಕೂಗುತ್ತಾ ಹುಡುಕುತ್ತಾ ಹೋಗುತ್ತಾರೆ. ಆದರೆ ರವಿ ಎಲ್ಲಿಯೂ ಕಾಣಿಸುವುದಿಲ್ಲ. ಅಷ್ಟರಲ್ಲಿಯೇ ಅರ್ಜುನ್ ಮತ್ತು ಕೀರ್ತಿ ಆಸ್ಪತ್ರೆಯ ಮುಂಭಾಗಕ್ಕೆ ಬಂದು ತಲುಪಿರುತ್ತಾರೆ. ಅಷ್ಟರಲ್ಲಿಯೇ ರವಿಯ ಕಿರಿಚಾಟವು ಕೂಡ ನಿಂತು ಹೋಗಿರುತ್ತದೆ. ಕಾಪಾಡಿ ಕಾಪಾಡಿ. ಅಸಲಿಗೆ ರವಿ ಜೊತೆ ನಡೆದಿದ್ದಾದರೂ ಏನು? ಆ ರಾತ್ರಿ ಹಾಸ್ಪಿಟಲ್ ಒಳಗೆ ಹೋದವರು 3, ಆದರೆ ಹೊರಗೆ ಬಂದಿದ್ದು 2 ಮಾತ್ರ. ರವಿ ಮಿಸ್ಸಿಂಗ್. ಅವರು ಅಲ್ಲಿಂದ ಹೇಗೋ ಪಾರಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತಾರೆ. ಕೆಲ ದಿನಗಳ ನಂತರ ಅವರು ಮಾಡಿದ್ದಂತಹ ಫೋಟೇಜ್ ಅನ್ನು ನೋಡುತ್ತಿರುವಾಗ ಇಡೀ ಫೋಟೇಜ್ ಕೂಡ ಬ್ಲರ್ ಮತ್ತು ಕ್ವಾಲಿಟಿ ಕಳ್ಕೊಂಡಿರುತ್ತೆ. ಆದರೆ ಲಾಸ್ಟ್ನಲ್ಲಿ ತುಂಬ ಭಯಾನಕವಾಗಿ ಅವರಿಗೆ ಕಾಣೋದಂದ್ರೆ ರವಿ ನಗುತ್ತಾ ಗುಡ್ ಬೈ ಹೇಳುತ್ತಿರುತ್ತಾನೆ. ಹಾಗೆಯೇ ಅವನ ಹಿಂದೆ ಆ ನರ್ಸ್ ಕೂಡ ನಿಂತಿರುತ್ತಾಳೆ. ತುಂಬ ಭಯಾನಕವಾಗಿ ಸುಟ್ಟು ಹೋದ ಮುಖದಿಂದ ರವಿಯನ್ನು
ಆ ಹಾಸ್ಪಿಟಲ್ ಒಳಗೆ ಎಳೆದುಕೊಂಡು ಹೋಗುತ್ತಿರುವಂತೆಯೇ ಆ ಫೋಟೇಜ್ನಲ್ಲಿ ಇರುತ್ತದೆ. ಇದನ್ನು ಕಂಡಂತಹ ಅರ್ಜುನ್ ಮತ್ತು ಕೀರ್ತಿ ತುಂಬಾ ದುಃಖಿತರಾಗುತ್ತಾರೆ. ಇಂದಿಗೂ ಆ ಆಸ್ಪತ್ರೆಯಲ್ಲಿ ರಾತ್ರಿಯ ಸಮಯದಲ್ಲಿ ಒಂದು ಹುಡುಗ ಕಿರುಚಾಡುವ ಶಬ್ದ ಕೇಳಿಬರುತ್ತದೆ ಎಂದು ಊರಿನವರು ಹೇಳುತ್ತಾರೆ. ಅದು ನಿಜಕ್ಕೂ ರವಿನ ಅಥವಾ ಅದು ಕೇವಲ ಇಮ್ಯಾಜಿನೇಷನ್ನ? ಯು ಡಿಸೈಡ್. ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ದೀರಾ ಅಂದರೆ ಈ ಕತೆ ನಿಮಗೆ ಇಷ್ಟ ಆಗೇ ಇರುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ. ಆದರ್ಶನ ಕಾಣದ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ಶುಭ ದಿನ.